ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇವಲ ತೆಂಗಿನ ಚಿಪ್ಪಿನಿಂದ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಅಂದರೆ ನಂಬ್ತೀರಾ? ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನೀವೇ ಶಾಕ್ ಆಗ್ತೀರಾ. ತೆಂಗಿನ ಚಿಪ್ಪಿನಿಂದ ಇವತ್ತು ನಾನು ಟಾಯ್ಲೆಟ್ನ ನೀಟಾಗಿ ಕ್ಲೀನ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ ತೆಂಗಿನ ಚಿಪ್ಪಿದ್ರೆ ಸಾಕಾಗುತ್ತೆ. ಈ ರೀತಿ ತೆಂಗಿನ ಚಿಪ್ಪನ್ನ ನೀವು ತೆಂಗಿನಕಾಯಿನ ಯೂಸ್ ಮಾಡಿಬಿಟ್ಟು ಅದರ ಹಿಂದಿನ ಅಂತಹ ಸೊಟ್ಟೆ ಆಗಿರ್ಬೋದು ಅಥವಾ ಈ ರೀತಿ ಇರುವಂಥದ್ದನ್ನು ನಾವು ಹಾಗೆ ಬಿಸಾಕ್ತಾ ಇರ್ತೀವಿ. ಅದನ್ನು ಬಿಸಾಕೋ ಬದಲು ಈ ರೀತಿ ಒಂದು ಬೆಸ್ಟ್ ಆಗಿರುವಂತಹ ಒಂದು ಟಿಪ್ನ ನೀವು ಫಾಲೋ ಮಾಡಿ ನೋಡಿ. ಫಸ್ಟ್ ಇಲ್ಲಿ ಗ್ಯಾಸ್ ಹಚ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡ್ಬಿಟ್ಟು ಈ ರೀತಿ ಒಂದು 2 ನಿಮಿಷಗಳ ಕಾಲ ಇದನ್ನು ಉರಿಸ್ಕೋಬೇಕಾಗುತ್ತೆ. ಸ್ವಲ್ಪ ಬೆಂಕಿ ಹತ್ತಿದ ತಕ್ಷಣ, ಅಂದರೆ ಈ ತೆಂಗಿನಕಾಯಿ ಏನಿದೆ ನೋಡಿ, ಒಣ ಇರೋದ್ರಿಂದ ಇದಕ್ಕೆ ಅದಂಗದೆ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಬೆಂಕಿ ಹತ್ಕೊಳುತ್ತೆ. ಈ ರೀತಿ ಹತ್ಕೊಂಡ ತಕ್ಷಣ ಇದನ್ನು ನೀವು ಒಂದು ಪ್ಲೇಟಿಗೆ ಅದರ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ವೇಸ್ಟಾಗಿ ಏನಾದ್ರು ಬಿಸಾಕ್ತಾ ಇರುವಂಥ ಹಳೆ ಪ್ಲೇಟ್ಗಳಿದ್ದರೆ ಅದಕ್ಕೆ ಅದರ ಹಾಕ್ಕೊಳ್ಳಿ. ಆ ರೀತಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡಿ. ನೆಕ್ಸ್ಟ್ ಇದಕ್ಕೆ ಏನಿದೆ ಲಿಕ್ವಿಡ್ನ ತಯಾರು ಮಾಡ್ಕೊಳ್ಳೋಣಂತೆ. ಲಿಕ್ವಿಡ್ನ ನೋಡಿ, ಕೇವಲ 5 ರೂಪಾಯಲ್ಲಿ ಈ ಕೆಲಸ ಮುಗಿದೋಗ್ಬಿಡುತ್ತೆ. ನಾನಿಲ್ಲಿ ಒಂದು ವಿಮ್ ಸೋಪ್ನ ತೊಗೊಂಡಿದ್ದೀನಿ. ನೀವು ಇಲ್ಲಿ ವಿಮ್ ಸೋಪ್ ಬದಲು ಬಟ್ಟೆ ತೊಳೆಯೋ ಸೋಪನ್ನಾದರೂ ತೊಗೋಬೋದು. ವಿಮ್ ಸೋಪ್ನ ನೋಡಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಇಲ್ಲಿ ಡಾಂಬರ್ ಗುಳಿಗೆನ ಹಾಕ್ತಾಯಿದ್ದೀನಿ. ಡಾಂಬರ್ ಗುಳಿಗೆ ಅಂತಂದರೆ ನುಸಿ ಮದ್ದು, ದೊಡ್ಡದು ಮತ್ತು ಸಣ್ಣದು ಎರಡೂ ಸಿಗುತ್ತೆ. ನೀವು ಇಲ್ಲಿ ದೊಡ್ಡ ಡಾಂಬರ್ ಗುಳಿಗೆ ಇತ್ತಂದರೆ ಅದನ್ನು ಸಣ್ಣದಾಗಿ ಜಜ್ಜಿ ಪುಡಿ ಮಾಡಿ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಿಂಬೆ ಉಪ್ಪು ನೀವು ಯಾವುದೇ ಸ್ಟೇಷನರಿಗೆ ಹೋದರೂ ಆರಾಮ್ಸೆ ಸಿಗುತ್ತೆ. 5ರಿಂದ 10 ರೂಪಾಯಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ಅಷ್ಟು ಕಮ್ಮಿ ರೇಟ್ನಲ್ಲಿ ಒಂದು ಒಳ್ಳೆಯ ಲಿಕ್ವಿಡ್ ತಯಾರಾಗುತ್ತೆ. ಇದನ್ನು ನೀವು ವಾರದಲ್ಲಿ 1 ಟೈಮ್ ಮಾಡಿಕೊಂಡ್ರು ಕೂಡ ಎಷ್ಟೇ ಹಳೆಯ ಕರೆ ಕಟ್ಟಿರುವಂತಹ ಪಾಚಿಯಾಗಿರುವಂತಹ ನಿಮ್ಮ ಬಾತ್ರೂಮ್ ಟಾಯ್ಲೆಟ್ ಏನಿದೆ ಎಲ್ಲವೂ ಕೂಡ ಸ್ವಚ್ಛವಾಗುತ್ತೆ. ನಿಂಬೆ ಉಪ್ಪು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ನಿಂಬೆ ಹಣ್ಣು ಇಲ್ಲ ಅನ್ನೋರು ನೀವು ಇಲ್ಲಿ ವೆನಿಗರ್ನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಬು ಪುಡಿನ ಹಾಕ್ತಾಯಿದ್ದೀನಿ, ಅಂದರೆ ಡಿಟರ್ಜೆಂಟ್ ಪೌಡರು. ಸೊ ಮನೆಯಲ್ಲಿ ಯೂಸ್ ಮಾಡುವಂಥ ಯಾವುದೇ ಡಿಟರ್ಜೆಂಟ್ ಪೌಡರ್ ಇದ್ರೂ ಪರವಾಗಿಲ್ಲ, ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಶಾಂಪೂನು ಕೂಡ ಹಾಕ್ಕೊತಾ ಇದ್ದೀನಿ. 1 ರೂಪಾಯಿ ಶಾಂಪು. ಎಲ್ಲ ಸೇರಿದರೆ 5ರಿಂದ 10 ರೂಪಾಯಿ ಅಷ್ಟೇ ಆಗೋದು ಸ್ನೇಹಿತರೆ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ನೋಡಿ, ನಾವು ಆಲ್ರೆಡಿ ಏನು ಬೆಂಕಿ ಹಚ್ಚಿಟ್ಟಿದ್ವಲ್ವ, ಈ ಒಂದು ತೆಂಗಿನ ಚಿಪ್ಪಿಗೆ ಏನಿದೆ ನೋಡಿ, ಅದು ಕಲರ್ ಎಷ್ಟು ಚೇಂಜ್ ಆಗಿದೆ, ಸುಟ್ಕೊಂಡಿದೆ. ಚೆನ್ನಾಗಿ ಸುಟ್ಕೊಂಡಿರೋದನ್ನು ನೀವು ಮಿಕ್ಸಿ ಜಾರಿಗೆ ಅದ್ರ ಹಾಕ್ಕೋಬೋದು. ಇಲ್ಲ ಅಂತಂದರೆ ನಿಮ್ಮ ಹತ್ರ ಕಲ್ಲಿದ್ದರೆ ಅದರಿಂದ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೋಬೋದು. ಈಗ ನಾನಿಲ್ಲಿ ಕೈಯಿಂದನೇ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಶಾಂಪು ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಪ್ಲಾಸ್ಟಿಕ್ ಜಗ್ಗಿಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪ್ಲಾಸ್ಟಿಕ್ ಜಗ್ಗಿಗೆ, ಇಲ್ಲ ನಿಮ್ಮ ಹತ್ರ ಏನಾದರೂ ಹಳೆಯವೇನಾದರೂ ಪ್ಲಾಸ್ಟಿಕ್ಸ್ ಇದ್ದರೆ ಅದರಲ್ಲಿ ನೀವು ಫಸ್ಟಿಂದನೂ ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಒಂದು 2 ನಿಮಿಷದಲ್ಲಿ ಇದು ಕರಗಬೇಕು. ಹಾಗಾಗಿ ಇಲ್ಲಿ ಕುದಿಯುವ ನೀರನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಪ್ಪ ನಮಗೆ ಬಿಸಿನೀರು ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋರು ತಣ್ಣೀರು ಹಾಕೋಗಿದ್ರೆ 10 ನಿಮಿಷ ಆದರೂ ಬಿಡಬೇಕಾಗುತ್ತೆ. ನಾನು ಇಲ್ಲಿ ತಣ್ಣೀರನ್ನ 1 ಗ್ಲಾಸ್ ಹಾಕಿದ್ದೀನಿ. 1 ಗ್ಲಾಸ್ ಹಾಕಿ ಒಂದು 10 ನಿಮಿಷ ಬಿಟ್ಟಿದ್ದಕ್ಕೆ ಚೆನ್ನಾಗಿ ಅದರಲ್ಲಿರುವಂಥ ನಿಂಬೆ ಉಪ್ಪಾಗಿರ್ಬೋದು ಅಥವಾ ಡಿಟರ್ಜೆಂಟ್ ಪೌಡರ್ ಆಗಿರ್ಬೋದು, ಶಾಂಪು ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಎಲ್ಲವೂ ಕೂಡ ಕಲರ್ ಚೇಂಜ್ ಆಗಿರುತ್ತೆ ನೋಡಿ. ಈಗ ಕಲರ್ ಚೇಂಜ್ ಆದಮೇಲೆ ಈಗ ನಾವು ಇದನ್ನು ಸಿಂಕಿಗೆ ಹಾಕಿಬಿಟ್ಟು ತೊಳ್ಕೊಬೇಕಾಗುತ್ತೆ. ನೋಡಿ, ಈಗ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಸಿಂಕ್ ಅಂತೇಳಿ. ಈ ರೀತಿ ನಿಂಬೆ ಉಪ್ಪು ಹಾಕಿರೋದ್ರಿಂದ ನಿಮಗೆ ಒಂದು ಸಣ್ಣ ಟಿಪ್ ಏನಪ್ಪ ಅಂತಂದರೆ, ನೀವು ಕೈಯಿಂದ ವಾಶ್ ಮಾಡೋಕ್ಕೆ ಹೋಗಬೇಡಿ. ನೀವು ಇಲ್ಲಿ ಕೈಯಿಂದ ವಾಶ್ ಮಾಡೋದ್ರಿಂದ ನಿಮಗೆ ಅಲರ್ಜಿ ಅಥವಾ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಹೆಚ್ಚಾಗುತ್ತೆ. ಆದಷ್ಟು ನೀವು ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ನೋಡಿ, ಟಾಯ್ಲೆಟ್ಗೆ ಕೂಡ ಅದನ್ನೇ ಹಾಕ್ತಾ ಇರೋದು. ಈ ಒಂದು ಲಿಕ್ವಿಡ್ನ ಮಾಡ್ಕೊಂಡ್ರೆ ಸಾಕು, ಆರಾಮ್ಸೆ ನಿಮಗೆ 15 ದಿನಗಳ ಕಾಲ ಯಾವುದೇ ರೀತಿ ಕರೆ ಕಟ್ಟಿರೋದಿಲ್ಲ. ಮೂಲೆಗಳೆಲ್ಲ ನೋಡಿ ವೈಟ್ ಪ್ಯಾಚಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಈ ರೀತಿ ಉಪ್ಪು ನೀರು ಜಾಸ್ತಿ ಆಗ್ತಾ ಇದ್ದಾಗೆ ಈ ರೀತಿ ವೈಟ್ ಪ್ಯಾಚಸ್ ಆಗೋದು. ಹಳೆಯ ಎಷ್ಟೇ ಕರೆ ಕಟ್ಟಿರುವಂಥ ಎಲ್ಲವೂ ಕೂಡ ಮಾಯವಾಗುತ್ತೆ. ಇದನ್ನು ನೀವು ವಾರಕ್ಕೆ 1 ಟೈಮ್ ಯೂಸ್ ಮಾಡೋದ್ರಿಂದ ಮಿನಿಮಮ್ 3 ಮಂತ್ಸ್ ಅನ್ನೋದ್ರೊಳಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈಗ ನೋಡಿ, ನಾನು ಇಲ್ಲಿ ಬಾತ್ರೂಮಿಗೆ ಮತ್ತು ಟಾಯ್ಲೆಟ್ಗೆ ಎರಡಕ್ಕೂ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಈ ರೀತಿ ಟೈಮ್ ಇಲ್ಲ ಅನ್ನೋರು, ನಮಗೆ ವಾಶ್ ಮಾಡೋಕ್ಕೂ ಟೈಮ್ ಇಲ್ಲ, ಬ್ರಷ್ ಹಾಕಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನು ಹಾಕಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ. ಬಾತ್ರೂಮ್ನ ಬಿಟ್ಬಿಟ್ಟು ಒಂದು ದೊಡ್ಡ ಬಕೆಟ್ನಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ಫೋರ್ಸ್ ಆಗಿ ಹಾಕಿಬಿಡಿ, ಸಾಕು. ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಒಂದು ಸತಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೂ ಕೂಡ ವಂಡರ್ ಅನ್ನಿಸ್ತೀರ. ಎಷ್ಟೇ ಹಳೆಯ ಕರೆ ಕಟ್ಟಿರುವಾಗಿರ್ಬೋದು, ಈ ಎಲ್ಲೋ ಕಲರ್ ಎಲ್ಲ ಕಾಣ್ತಾ ಇದೆ ನೋಡಿ. ಸಣ್ಣ ಮಕ್ಕಳು ಮನೆಯಲ್ಲಿದ್ದರೆ ತುಂಬ ಹೊತ್ತು ಬಾತ್ರೂಮ್ನ ಯೂಸ್ ಮಾಡ್ತಾ ಇದ್ದರೆ ಅಥವಾ ಬಾತ್ರೂಮ್ಗೆಲ್ಲ ಈ ಟಾಯ್ಲೆಟ್ಗೆಲ್ಲ ಹೋಗ್ತಾ ಇರ್ತಾರೆ ಮಕ್ಕಳು. ಈ ರೀತಿ ಇದ್ದಾಗ ತುಂಬ ಹೊಲಸಾಗ್ತಾ ಇರುತ್ತೆ. ಈ ರೀತಿ ಆದಾಗ ನಮಗೆ ದಿನನಿತ್ಯ ತೊಳೆಯೋಕ್ಕೆ ಟೈಮ್ ಇಲ್ಲ ಅನ್ನೋರು ವಾರಕ್ಕೆ 1 ಟೈಮ್ ಆದರೂ ಈ ರೀತಿ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಹೆಚ್ಚು ಎಷ್ಟೇ ಕರೆ ಕಟ್ಟಿರೋದಾಗಿರ್ಬೋದು, ಬ್ಯಾಡ್ ಸ್ಮೆಲ್ ಆಗಿರ್ಬೋದು, ಎಲ್ಲವೂ ಕೂಡ ಮಾಯವಾಗುತ್ತೆ. ಇದರಲ್ಲಿ ಹಾಕಿರುವಂಥ ನುಸಿ ಮದ್ದೇನಿದೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸನ್ನು ಸಾಯಿಸುತ್ತೆ. ಹಾಗಾಗಿ ಇದರಲ್ಲಿ ಇಂಪಾರ್ಟೆಂಟ್ ಇರೋವಂಥ ಎಲ್ಲ ಲಿಕ್ವಿಡ್ನ ನಾನು ಮಾಡಿರೋದು. ಒಂದು ಸತಿ ನೀವು ಮನೆಯಲ್ಲೇ ಮಾಡಿಕೊಡಿ. ಗೃಹಿಣಿಯರಿಗೆ ಎಷ್ಟೇ ನೀವು ಹೊರಗಡೆಯಿಂದ ತಂದು ಕೊಟ್ಟರು ಕೂಡ ಈ ರೀತಿ ಲಿಕ್ವಿಡ್ನ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ತುಂಬ ಸುಲಭವಾಗಿ ಮಾಯವಾಗೋದಂತೂ ಗ್ಯಾರಂಟಿ. ಎಷ್ಟೇ ಹಳೆಯ ಕರೆ ಕಟ್ಟಿರೋದು ಎಲ್ಲ ಕೂಡ ಮಾಯ ಆಗುತ್ತೆ. ಟಾಯ್ಲೆಟ್ ಕೂಡ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಸತಿ ನೀವು ಕೂಡ ಮಾಡ್ಕೊರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋಡಿ, ಇವಾಗ ಒಂದು ಸತಿ ನೀರು ಹಾಕ್ತಾಯಿದ್ದೀನಿ ಅಷ್ಟೇ. ಒಂದು ಸತಿ ನೀರು ಹಾಕ್ಕೊಂಡ್ಬಿಟ್ರೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಒಂದು ಸತಿ ಇದನ್ನು ಮಾಡಿಕೊಂಡ್ರೆ ಆರಾಮ್ಸೆ ಒಂದು 10 ದಿನ 15 ದಿನ ಆರಾಮ್ಸೆ